ಭಾನುವಾರ ನಾವೆಲ್ಲ ಸಭೆಯಾಗಿ ಕೂಡಿ ಬಂದು ದೇವರನ್ನ ಆರಾಧನೆ ಮಾಡ್ತೀವಲ್ಲ, ಈ ಭಾನುವಾರ ಸಬ್ಬತ್ ದಿವಸವ ಅನ್ನೋದು ಪ್ರಶ್ನೆ. ಹಲವರು ಏನ್ ಹೇಳ್ತಾರೆ ಅಂದ್ರೆ, ಭಾನುವಾರ ಸಬ್ಬತ್ ದಿವಸ, ಆ ದಿವಸ ನಾವು ಸಭೆಗೆ ಹೋಗೋದನ್ನ ತಪ್ಪಿಸಬಾರದು, ನಾವು ತಪ್ಪದೆ ಸಭೆಗೆ ಹೋಗ್ಬೇಕು, ಅವತ್ ಸಬ್ಬತ್ ದಿವಸ ನಾವು ಕೂಡಿ ಬಂದು ದೇವರನ್ನ ಆರಾಧನೆ ಮಾಡ್ಬೇಕು ಅಂತೆಲ್ಲ ಕೆಲವರು ಹೇಳ್ತಾ ಇರ್ತಾರೆ. ಹಂಗಂದ್ರೆ ಭಾನುವಾರ ಸಬ್ಬತ್ ದಿವಸವ, ನಾವು ಕೂಡಿ ಬಂದು ದೇವರನ್ನ ಆರಾಧನೆ ಮಾಡುವಂತ ಈ ದಿನ ಸಬ್ಬತ್ ದಿನಾನ ಅಂತಂದ್ರೆ ಭಾನುವಾರ ಸಬ್ಬತ್ ಅಲ್ಲ. ಸಬ್ಬತ್ ದಿವಸ ಯಾವುದು ಅಂತಂದ್ರೆ ಅದು ಶನಿವಾರ. ದೇವರು ಇಸ್ರಾಯೇಲ್ ಜನಗಳಿಗೆ ನೇಮಿಸಿಕೊಟ್ಟದ್ದು ಶನಿವಾರ. ಅವರು ಶುಕ್ರವಾರ ಸಂಜೆಯಿಂದ ಶನಿವಾರ ಸಂಜೆಯವರೆಗೂ ಸಬ್ಬತ್ತನ್ನು ಆಚರಿಸಬೇಕು. ಆ ಸಮಯದಲ್ಲಿ ಅವರು ಯಾವ ಕೆಲಸವನ್ನು ಮಾಡಬಾರದು. ಇದನ್ನ ಇವತ್ತು ಸಹ ಈ ಯಹೂದಿ ಜನಗಳು ಇಸ್ರಾಯೇಲ್ ದೇಶದಲ್ಲಿ ಪಾಲಿಸ್ತಾರೆ. ಇವತ್ತು ಕೂಡ ನಾವು ಇಸ್ರಾಯೇಲ್ ದೇಶಕ್ಕೆ ಹೋದ್ರೆ ಅಲ್ಲಿರುವಂತ ಯಹೂದ್ಯರು, ಅಲ್ಲಿ ಮಾತ್ರ ಅಲ್ಲ, ಭೂಲೋಕದಾದ್ಯಂತ ಇರುವಂತಹ ಎಲ್ಲಾ ಕಡೆ ಇರುವಂತಹ ಯಹೂದ್ಯರು ಅವರು ಶನಿವಾರ ಸಬ್ಬತ್ತನ್ನು ಆಚರಿಸ್ತಾರೆ. ಶುಕ್ರವಾರ ಸಂಜೆಯಿಂದ ಶನಿವಾರ ಸಂಜೆವರೆಗೂ ಅವ್ರು ಯಾವ ಕೆಲಸವನ್ನು ಮಾಡೋದಿಲ್ಲ. ಅಂದ್ರೆ ಮಾಡೋರು ಮಾಡ್ತಾರೆ, ದೇವರ ವಾಕ್ಯಕ್ಕೆ ಅವಿಧೇಯರಾಗಿ ಆ ಸಬ್ಬತ್ತನ್ನು ಆಚರಿಸದೆ ಅವ್ರ ಇಷ್ಟ ಬಂದ ಹಾಗೆ ಜೀವನ ಮಾಡುವಂತವ್ರು ಜೀವನ ಮಾಡ್ತಾರೆ. ಆದ್ರೆ ಯಾರು ದೇವರನ್ನ ಭಯಭಕ್ತಿಯಿಂದ ಸೇವಿಸ್ಬೇಕಂತ ಅನ್ಕೊಂಡಿರ್ತಾರೋ ಅವ್ರು ಈಗಲೂ ಕೂಡ ಸಬ್ಬತ್ತನ್ನು ಆಚರಿಸ್ತಾರೆ. ಆಗ ಭಾನುವಾರ ಸಬ್ಬತ್ ದಿನ ಅಲ್ಲ, ಅದು ದೇವರು ನೇಮಿಸಿದಂತ ಮೋಶೆಯ ಮುಖಾಂತರ ಕೊಡಲ್ಪಟ್ಟಂತ ಸಬ್ಬತ್ ದಿವಸ ಶನಿವಾರ. ಆದ್ರೆ ನಾವು ಭಾನುವಾರ ಕೂಡಿ ಬಂದು ದೇವರನ್ನ ಆರಾಧನೆ ಮಾಡುವಂತ ಈ ದಿವಸ ಸಬ್ಬತ್ ದಿನ ಅಲ್ಲ. ಹಂಗಂದ್ರೆ ಭಾನುವಾರ ಏನು? ಭಾನುವಾರ ಬಂದು ನಾವೆಲ್ಲ ಕೂಡಿ ಬಂದು ದೇವರನ್ನ ಆರಾಧನೆ ಮಾಡುವಂತ ಒಂದು ದಿವಸ ಅಷ್ಟೇ. ಆದ್ರೆ ಇದು ಸಬ್ಬತ್ ಅಂತ ಏನಲ್ಲ. ಭಾನುವಾರ ಆರಾಧನೆ ಯಾವ ರೀತಿ ಪ್ರಾರಂಭ ಆಯಿತು? ಶನಿವಾರ ದೇವರು ಇಸ್ರಾಯೇಲ್ ಜನಗಳಿಗೆ ಸಬ್ಬತ್ತಿನ ಆಚರಣೆ ಮಾಡ್ಬೇಕಂತ ಹೇಳಿ ಅವ್ರು ನೇಮಿಸಿಕೊಟ್ಟು ಅವರು ಶನಿವಾರ ಸಬ್ಬತ್ ದಿವಸವಾಗಿ ಅವರೆಲ್ಲ ಕೂಡಿ ಬಂದು ದೇವರನ್ನ ಆರಾಧನೆ ಮಾಡ್ತಾ ಇದ್ರು. ಆದ್ರೆ ಇದು ಭಾನುವಾರ ಆರಾಧನೆ ಯಾವ ರೀತಿ ಪ್ರಾರಂಭ ಆಯಿತು ಅಂತಂದ್ರೆ, ಇತಿಹಾಸಕಾರರು ಏನ್ ಹೇಳ್ತಾರೆ ಅಂತಂದ್ರೆ, ವೇದ ಪಂಡಿತರು ಏನ್ ಹೇಳ್ತಾರೆ ಅಂತಂತಂದ್ರೆ, ಪ್ರಾರಂಭದಲ್ಲಿ ಈ ಅಪೊಸ್ತಲರ ಕಾಲವೆಲ್ಲ ಮುಗಿದ ನಂತರ ಒಂದಷ್ಟು ಕಾಲಗಳಿಂದ ಹೋಗ್ತಾ ಹೋಗ್ತಾ 1ನೇ ಶತಮಾನ, 2ನೇ ಶತಮಾನ, ಈ ಕಾಲಗಳಲ್ಲೆಲ್ಲ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಅನೇಕ ಜನಗಳು ತಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ರಕ್ಷಣೆ ಹೊಂದ್ತಾ ಬಂದ್ರು. ಬರೀ ಇಸ್ರಾಯೇಲ್ ದೇಶದಲ್ಲಿದ್ದಂಥವ್ರು ಮಾತ್ರ ಅಲ್ಲ, ಸುತ್ತಮುತ್ತಲ ಬೇರೆ ಹಲವಾರು ದೇಶಗಳಲ್ಲಿದ್ದಂಥವ್ರು ಯೇಸು ಕ್ರಿಸ್ತನನ್ನ ನಂಬಿ ಅವ್ರು ರಕ್ಷಣೆ ಹೊಂದ್ಕೊಂತ ಬಂದ್ರು. ಆ ಕಾಲಗಳಲ್ಲೇ ಜನಗಳು ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಭಾನುವಾರದ ದಿವಸ ಅವರು ಸಭೆಯಾಗಿ ಕೂಡಿ ಬಂದು ದೇವರನ್ನ ಆರಾಧನೆ ಮಾಡೋದಕ್ಕೆ ಅವರು ಪ್ರಾರಂಭಿಸಿದರು. ಕಾರಣ ಏನಂತಂದ್ರೆ, ಭಾನುವಾರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ವಾರದ ಮೊದಲನೆಯ ದಿನದಲ್ಲಿ ಅವರ ಮರಣದಿಂದ ಜೀವನದಿಂದ ಎದ್ದು ಬಂದರು. ಅವ್ರ ಮರಣವನ್ನು ಜಯಿಸಿ ಜೀವನದಿಂದ ಎದ್ದು ಬಂದದ್ದರಿಂದ ಅದಕ್ಕೆ ಸಾಂಕೇತಿಕವಾಗಿ ಆ ದಿವಸದಲ್ಲಿ ಕರ್ತನು ಜಯ ಹೊಂದಿದ ದಿನವಾಗಿರುವುದರಿಂದ ಆ ದಿವಸದಲ್ಲಿ ಅವರೆಲ್ಲ ಒಟ್ಟಾಗಿ ಕೂಡಿ ಬಂದು ದೇವರನ್ನ ಆರಾಧನೆ ಮಾಡೋದಕ್ಕೆ ಪ್ರಾರಂಭಿಸಿದರು ಎಂಬುದಾಗಿ ಹೇಳಲ್ಪಡುತ್ತೆ. ಅದನ್ನ ಹಾಗೆ ಮುಂದುವರ್ಸ್ಕೊಂತ ಬರ್ತಾ ಇರುವಾಗ ರೋಮ್ ಸಾಮ್ರಾಜ್ಯದಲ್ಲಿ ಒಬ್ಬ ಅಧಿಪತಿ ಬರ್ತಾನೆ, ಚಕ್ರವರ್ತಿ ಬರ್ತಾನೆ, ತಾನು ಕಾನ್ಸ್ಟನ್ಟೈನ್. ಈ ಚಕ್ರವರ್ತಿ ಏನ್ ಮಾಡ್ತಾನೆ, ಯೇಸು ಕ್ರಿಸ್ತನನ್ನ ನಂಬ್ತಾನೆ, ಆತನನ್ನ ತಾನು ಸ್ವೀಕರಿಸಿ ರೋಮ್ ಸಾಮ್ರಾಜ್ಯದಲ್ಲಿ ಅದಕ್ಕಿಂತ ಮೊದಲು ಕ್ರೈಸ್ತರಿಗೆ ಯಾವುದೇ ಮಾನ್ಯತೆ ಇರಲಿಲ್ಲ. ಕ್ರೈಸ್ತರನ್ನ ತುಂಬಾ ಹಿಂಸಿಸ್ತಾ ಇದ್ರು, ಅವರನ್ನ ಬಹಳ ತೊಂದರೆ ಕೊಡ್ತಾ ಇದ್ರು. ಆದ್ರೆ ಈ ಒಂದು ಅರಸ ಯೇಸು ಕ್ರಿಸ್ತನನ್ನ ತಾನು ಅಂಗೀಕರಿಸಿಕೊಂಡ ನಂತರ ರೋಮ್ ಸಾಮ್ರಾಜ್ಯದಲ್ಲಿ ಈ ಕ್ರೈಸ್ತತ್ವವನ್ನ ಅಧಿಕೃತವಾದ ಮತವಾಗಿ, ಅಧಿಕೃತವಾದ ಒಂದು ಧರ್ಮವಾಗಿ ತಾನು ಘೋಷಣೆ ಮಾಡ್ತಾನೆ. ಅಂದ್ರೆ ಯಾರು ಬೇಕಾದ್ರೂ ಯೇಸು ಕ್ರಿಸ್ತನನ್ನ ನಂಬಿ ಕ್ರೈಸ್ತತ್ವವನ್ನ ಹಿಂಬಾಲಿಸಬಹುದು ಅಂತ ಹೇಳಿ ತಾನು ಒಂದು ಶಾಸನ ಮಾಡ್ತಾನೆ. ಇದರಿಂದ ಏನಾಗುತ್ತೆ ಅಂತಂದ್ರೆ, ಏರಳವಾಗಿ ಆ ರೋಮ್ ಸಾಮ್ರಾಜ್ಯದ ಜನಗಳೆಲ್ಲರೂ ಸಹ ಏರಳವಾಗಿ ಯೇಸು ಕ್ರಿಸ್ತನನ್ನ ಅಂಗೀಕರಿಸಿಕೊಂಡು ಅವ್ರೇನ್ ಮಾಡ್ತಾರೆ, ಸಭೆಯಲ್ಲಿ ಸೇರಿಸಲ್ಪಡ್ತಾರೆ. ಅದರಿಂದನೇ ದೊಡ್ಡ ದೊಡ್ಡ ಸಭೆಗಳೆಲ್ಲ ಬರೋದು. ಅಪೊಸ್ತಲರ ಕಾಲದಲ್ಲಿ ಏನಾಗುತ್ತೆ ಅಂತಂದ್ರೆ, ಮನೆಗಳಲ್ಲಿ ಚಿಕ್ಕ ಚಿಕ್ಕ ಸ್ಥಳಗಳಲ್ಲಿ ಅವ್ರು ಕೂಡಿ ದೇವರನ್ನ ಆರಾಧನೆ ಮಾಡ್ತಾ ಇರ್ತಾರೆ. ಅವ್ರಿಗೆ ದೊಡ್ಡ ದೊಡ್ಡ ಕಟ್ಟಡ ಯಾವುದು ಕೂಡ ಏನು ಇರೋದಿಲ್ಲ. ಹಲವಾರು ವರ್ಷಗಳು ಹಂಗೆ ಮುಂದುವರಿಯುತ್ತೆ. ಆದ್ರೆ ಯಾವಾಗ ಈ ರೋಮ್ ಸಾಮ್ರಾಜ್ಯದ ಒಂದು ಅಧಿಪತಿ ತಾನು ಬಂದು ಒಂದು ರೋಮ್ ಸಾಮ್ರಾಜ್ಯದ ಒಂದು ಅಧಿಕೃತವಾದ ಧರ್ಮವಾಗಿ ಕ್ರೈಸ್ತತ್ವವನ್ನ ತಾನು ಘೋಷಣೆ ಮಾಡ್ತಾನೋ, ಆಗೇನ್ ಮಾಡ್ತಾರೆ, ಎಲ್ರು ಕೂಡ ಆ ಧರ್ಮವನ್ನು ಅಂಗೀಕರಿಸಿಕೊಂಡು ಸಭೆಯಲ್ಲಿ ಸೇರಿಸಲ್ಪಡ್ತಾರೆ. ಆಗ ಇವರೆಲ್ಲ ತುಂಬಾ ದುಡ್ಡಿರುವಂತವ್ರು, ರಾಜರುಗಳು, ಅಧಿಪತಿಗಳು. ಇವ್ರೇನ್ ಮಾಡ್ತಾರೆ ಅಂತಂದ್ರೆ, ದೊಡ್ಡ ದೊಡ್ಡ ಭವ್ಯವಾದ ಕಟ್ಟಡಗಳನ್ನು ಕಟ್ತಾರೆ. ಕಟ್ಟಿ ಅಲ್ಲಿ ಅವ್ರು ಕೂಡಿ ಬಂದು ಸಭೆಯಾಗಿ ಆರಾಧನೆ ಮಾಡ್ತಾರೆ. ಇದರಿಂದನೇ ದೊಡ್ಡ ದೊಡ್ಡ ಕಟ್ಟಡಗಳನ್ನ ನಾವು ನೋಡೋದಕ್ಕೆ ಸಾಧ್ಯ. ವಿಶ್ವಾಸಿಗಳು ಭಾನುವಾರದ ಹೊತ್ತು ಸಭೆಯಾಗಿ ಕೂಡಿ ಬಂದು ಆರಾಧನೆ ಮಾಡ್ತಾ ಇದ್ರು ಅಂತ ಹೇಳಲ್ಪಡುತ್ತೆ. ಆಗ ಅದೇ ದಿನವನ್ನ ಈ ರೋಮ್ ಸಾಮ್ರಾಜ್ಯದ ಅಧಿಪತಿ ಚಕ್ರವರ್ತಿ ಏನ್ ಮಾಡ್ತಾನೆ ಅಂತಂದ್ರೆ, ರಜೆ ದಿನವಾಗಿ ಘೋಷಣೆ ಮಾಡಿ ಆ ದಿನದಲ್ಲಿ ಎಲ್ಲರೂ ಸಭೆಯಲ್ಲಿ ಬಂದು ದೇವರನ್ನ ಆರಾಧನೆ ಮಾಡ್ಬೇಕಂತ ಹೇಳಿ ತಾನು ಘೋಷಣೆ ಮಾಡ್ತಾನೆ. ಇದರಿಂದ ಏನಾಗುತ್ತೆ ಅಂದ್ರೆ, ಭಾನುವಾರದ ದಿವಸ ರಜೆ ದಿನವಾಗಿ ರೋಮ್ ಸಾಮ್ರಾಜ್ಯದಲ್ಲಿ ನೇಮಿಸಲ್ಪಡುತ್ತೆ. ಆ ದಿವಸ ಜನಗಳೆಲ್ಲ ಸಭೆಗಳಲ್ಲಿ ಬಂದು ಅವರು ಆರಾಧನೆ ಮಾಡೋದನ್ನ ರೂಢಿ ಮಾಡ್ಕೊಳ್ತಾರೆ. ಅದು ಹಾಗೆ ಮುಂದುವರೆದು ಇವಾಗವರೆಗೂ ಬಂದಿದೆ. ಈಗ ಪ್ರಪಂಚದ ಅನೇಕ ಭಾಗಗಳಲ್ಲಿ ಏನಾಗಿದೆ, ಭಾನುವಾರದ ಹೊತ್ತು ರಜೆ ಇದೆ.
ಕಾರಣ ಏನಂತಂದ್ರೆ ಆ ರೋಮ್ ಸಾಮ್ರಾಜ್ಯ ಹಾಗೆ ಮುಂದುವರೆದು, ಆ ರೋಮ್ ಸಾಮ್ರಾಜ್ಯ ಇದ್ದಂತ ಸ್ಥಳದಲ್ಲೆಲ್ಲ ಭಾನುವಾರದೊತ್ತು ರಜೆ ಇತ್ತು. ಅಲ್ಲಿಂದನೇ ಈ ಬ್ರಿಟಿಷ್ ಆಳ್ವಿಕೆ ಕೂಡ ಬಂದಿದ್ದು. ಬ್ರಿಟಿಷರು ಭೂಲೋಕದಲ್ಲ ಅವರು ಸಹ ಆಳ್ವಿಕೆ ಮಾಡಿದ್ರು. ಆ ಬ್ರಿಟಿಷ್ ಕೂಡ ಆ ರೋಮ್ ಸಾಮ್ರಾಜ್ಯದಲ್ಲಿ ಅವರು ಆಳ್ವಿಕೆ ಮಾಡಿದಂತ ಪ್ರಾಂತ್ಯದಲ್ಲಿ ಇದ್ದಿದ್ದು. ಅದರಿಂದ ಅವರು ಏನ್ ಮಾಡಿದ್ರು ಅಂದ್ರೆ ಭಾನುವಾರದೊತ್ತು ಎಲ್ಲಾ ಕಡೆ ರಜೆಯನ್ನ ತಗೊಂಡ್ ಬಂದ್ರು. ನಮ್ಮ ಭಾರತದಲ್ಲೂ ಕೂಡ ಬ್ರಿಟಿಷರು ಬರೋದಕ್ಕಿಂತ ಮೊದಲು ಇಲ್ಲಿ ರಜಾ ಅಂತ ಭಾನುವಾರ ಏನಿರಲಿಲ್ಲ. ಅವ್ರು ಬಂದು ಇಲ್ಲಿ ಆಳ್ವಿಕೆ ಮಾಡುವಾಗ ಭಾನುವಾರ ರಜೆ ದಿನ ಅಂತ ಘೋಷಣೆ ಮಾಡಿದ್ರು. ಅದರಿಂದನೇ ಭಾರತದಲ್ಲೂ ಕೂಡ ಭಾನುವಾರದೊತ್ತು ನಮಗೆ ರಜೆ ದಿನ ಆಗಿದೆ. ಈ ರೀತಿ ಭಾನುವಾರ ಬಂದು ಸಬ್ಬತ್ ದಿನ ಅಲ್ಲ, ಆದ್ರೆ ಭಾನುವಾರ ಬಂದು ಕ್ರೈಸ್ತರು ಯೇಸು ಕ್ರಿಸ್ತನನ್ನ ನಂಬಿರುವಂತವರು ಒಟ್ಟಾಗಿ ಕೂಡಿ ಬಂದು ದೇವರನ್ನ ಆರಾಧನೆ ಮಾಡುವಂತ ಒಂದು ದಿವಸ ಅಷ್ಟೇ. ಇದು ಮೊದಲನೇ ಶತಮಾನದಲ್ಲಿ ಆದಿ ಶಿಷ್ಯರಿಂದಲೇ ಪ್ರಾರಂಭಿಸಲ್ಪಟ್ಟಿದ್ದು ಎಂಬುದಾಗಿ ಹೇಳ್ತಾರೆ. ಅದಾದ ನಂತರ ರೋಮ್ ಸಾಮ್ರಾಜ್ಯದ ಚಕ್ರವರ್ತಿ ಆ ದಿವಸವನ್ನ ಒಂದು ರಜೆ ದಿವಸವಾಗಿ ಘೋಷಿಸಿ ಎಲ್ಲರೂ ಆ ದಿನದಲ್ಲಿ ಸಭೆಯಲ್ಲಿ ಕೂಡಿ ಬಂದು ಆರಾಧನೆ ಮಾಡಬೇಕಂತ ತಾನು ಅದನ್ನ ಕಾನೂನಾಗಿ ಆಜ್ಞೆಯಾಗಿ ತಾನು ತಂದನು ಅಂತ ಹೇಳಿ, ಅದರಿಂದ ಭಾನುವಾರ ಅವರು ಆಳ್ವಿಕೆ ಮಾಡಿದಂತ ಎಲ್ಲಾ ದೇಶಗಳಲ್ಲಿ ರಜೆ ಘೋಷಣೆಯಾಗಿ ಆ ದಿನಗಳಲ್ಲಿ ಎಲ್ಲರೂ ಸಭೆಗಳಲ್ಲಿ ಬಂದು ದೇವರನ್ನ ಆರಾಧನೆ ಮಾಡೋದು ವಾಡಿಕೆಯಾಗಿ ಬಂದು, ಅವರು ಪ್ರಪಂಚವೆಲ್ಲ ಆಳ್ವಿಕೆ ಮಾಡಿದ್ರಿಂದ, ಆ ಒಂದು ಸಾಮ್ರಾಜ್ಯದಿಂದ ಬಂದಂತ ಬ್ರಿಟಿಷರು ಎಲ್ಲಾ ಕಡೆ ಆಳ್ವಿಕೆ ಮಾಡಿದ್ದರಿಂದ ಸಾಮಾನ್ಯವಾಗಿ ಎಲ್ಲಾ ಕಡೆ ಭಾನುವಾರದೊತ್ತು ರಜೆ ಅನ್ನೋದು ಬಂದಿದೆ. ಆ ದಿನಗಳ ರಜೆ ಇರೋದ್ರಿಂದ ಅವತ್ತು ಹೋಗಿ ಸಭೆಯಲ್ಲಿ ಕೂಡಿ ದೇವರನ್ನ ಆರಾಧನೆ ಮಾಡ್ತಾರೆ. ಈ ರೀತಿಯಾಗಿ ಇದು ಬೆಳೆದು ಬಂದಿದೆ. ಆಗ ಭಾನುವಾರ ಅನ್ನೋದು ಸಬ್ಬತ್ ದಿನ ಅಲ್ಲ, ಆದ್ರೆ ನಮಗೆ ರಜಾ ಇರೋದ್ರಿಂದ ಆ ದಿವಸದಲ್ಲಿ ನಾವು ದೇವರನ್ನ ಕೂಡಿ ಆರಾಧನೆ ಮಾಡ್ತೀವಿ. ಭಾನುವಾರ ಮಾತ್ರ ಆರಾಧನೆ ಮಾಡ್ಬೇಕಾ, ಬೇರೆ ದಿನ ಆರಾಧನೆ ಮಾಡಬಾರ್ದಾ ಅನ್ನುವಂತ ಪ್ರಶ್ನೆ ಕೆಲವೊಂದ್ಸಲ ಬರುತ್ತೆ. ಭಾನುವಾರ ಮಾತ್ರನೇ ಆರಾಧನೆ ಮಾಡ್ಬೇಕಂತಿಲ್ಲ, ನಾವು ದೇವರನ್ನ ಎಲ್ಲಾ ದಿನಗಳು ಆರಾಧನೆ ಮಾಡಬೇಕು. ಆದ್ರೆ ಎಲ್ಲಾ ದಿನಗಳಲ್ಲೂ ಎಲ್ಲರೂ ಕೂಡಿ ಬಂದು ದೇವರನ್ನ ಆರಾಧನೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಯಾಕಂದ್ರೆ ಕೆಲಸ ಇರುತ್ತೆ, ಕೆಲಸಗಳು ಹೋಗ್ಬೇಕು ಬರಬೇಕು. ಅದರಿಂದ ಎಲ್ಲಾ ದಿನಗಳು ಎಲ್ಲರೂ ಕೂಡಿ ಬಂದು ಆರಾಧನೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಅದರಿಂದ ಏನ್ ಮಾಡ್ತಾರೆ, ರಜೆ ಇರುವಂತ ದಿನ, ನಾವಿರುವಂತ ಭಾರತ ದೇಶದಲ್ಲಿ ನಮಗೆ ಭಾನುವಾರ ರಜೆ ಇದೆ. ಅದರಿಂದ ಭಾನುವಾರದಲ್ಲಿ ನಾವೆಲ್ಲ ಒಟ್ಟಾಗಿ ಕೂಡಿ ಬಂದು ದೇವರನ್ನ ಆರಾಧಿಸಿ ವಾಕ್ಯವನ್ನ ಧ್ಯಾನ ಮಾಡಿ ಪ್ರಾರ್ಥನೆ ಮಾಡಿ ನಾವು ಹೋಗ್ತೇವೆ. ಆದ್ರೆ ಭಾನುವಾರನೇ ಆರಾಧನೆ ಮಾಡ್ಬೇಕು, ಭಾನುವಾರ ದಿನ ಬಿಟ್ಟು ಬೇರೆ ಯಾವಾಗ್ಲೂ ಮಾಡಬಾರ್ದಂತೇನಿಲ್ಲ. ಯಾವ ದಿನದಲ್ಲಿ ಆರಾಧನೆ ಮಾಡಿದ್ರು ಕೂಡ ದೇವರದನ್ನ ಅಂಗೀಕರಿಸ್ತಾರೆ. ಆದ್ರೆ ಬೇರೆ ದಿನಗಳಲ್ಲಿ ಯಾರಿಗೂ ರಜಾ ಇರೋದಿಲ್ಲ, ಅವ್ರವ್ರದೇ ಕೆಲಸ ಕಾರ್ಯಗಳಿರುತ್ತೆ, ಯಾರು ಒಟ್ಟಾಗಿ ಕೂಡಿ ಬರೋದಕ್ಕಾಗೋದಿಲ್ಲ. ಅದರಿಂದ ಭಾನುವಾರದೊತ್ತು ನಾವು ಆರಾಧನೆ ಮಾಡ್ತೇವೆ. ಆದ್ರೆ ಈ ಕೊರೋನಾ ಬಂದಾಗ, ಲಾಕ್ ಡೌನ್ ಮಾಡಿದಾಗ ಆಗೆಲ್ಲ ಏನಾಯ್ತು ಅಂದ್ರೆ ಕೆಲವು ಸಲ ವೀಕೆಂಡ್ ಲಾಕ್ ಡೌನ್ ಅಂತೆಲ್ಲ ಮಾಡೋರು. ಶನಿವಾರ ಭಾನುವಾರ ಯಾರು ಆಚೆ ಈಚೆ ಓಡಾಡಬಾರ್ದು ಅಂತ. ಆಗ ಅನೇಕ ಸಭೆಗಳು ಏನ್ ಮಾಡ್ತಾ ಇದ್ರು, ಸೋಮವಾರ ಆರಾಧನೆ ಮಾಡ್ತಾ ಇದ್ರು. ಸೋಮವಾರ ಬೆಳಿಗ್ಗೆ 6 ಗಂಟೆಯಿಂದ 8 ಗಂಟೆವರೆಗೂ, ಸೋಮವಾರ ಬೆಳಿಗ್ಗೆ ಭಾನುವಾರ ಅವಕಾಶ ಇಲ್ಲದಿರೋದ್ರಿಂದ ಸೋಮವಾರ ಮಾಡೋಣ ಅಂತ ಹೇಳಿ ಸೋಮವಾರ ಮುಂಜಾನೆಗಳಲ್ಲಿ ಆರಾಧನೆ ಎಷ್ಟು ಸಭೆಗಳು ಮಾಡ್ತಾ ಇದ್ರು. ಮತ್ತೆ ಇನ್ನು ಕೆಲವರು ಶನಿವಾರ ಭಾನುವಾರ ರಜಾ ಇರೋದ್ರಿಂದ ಶುಕ್ರವಾರ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ಕೂಡಿ ಒಂದು 6 ಗಂಟೆಯಿಂದ 8 ಗಂಟೆವರೆಗೂ ಶುಕ್ರವಾರ ಸಂಜೆ ಆರಾಧನೆ ಮಾಡೋಣ ಅಂತ ಎಷ್ಟೋ ಸಭೆಗಳು ಶುಕ್ರವಾರ ಆರಾಧನೆ ಮಾಡ್ತಾ ಇದ್ರು. ಇನ್ ಕೆಲವು ಸಭೆಗಳು ಬುಧವಾರ ಆರಾಧನೆ ಮಾಡ್ತಾ ಇದ್ರು. ಈ ರೀತಿ ಕೊರೋನಾ ಲಾಕ್ ಡೌನ್ ಈ ಸಮಯಗಳಲ್ಲೆಲ್ಲ ಬೇರೆ ಬೇರೆ ದಿನಗಳಲ್ಲಿ ಸಭೆಯಾಗಿ ಕೂಡಿ ಬಂದು ಆರಾಧನೆ ಮಾಡ್ತಾ ಇದ್ರು. ಆಗ ಅದನ್ನೆಲ್ಲ ದೇವರು ಅಂಗೀಕರಿಸೋದಿಲ್ವಾ? ಖಂಡಿತವಾಗ್ಲೂ ದೇವರು ಅಂಗೀಕರಿಸ್ತಾರೆ. ಆಗ ಭಾನುವಾರನೇ ಆರಾಧನೆ ಮಾಡ್ಬೇಕಂತಿಲ್ಲ, ಯಾವ ದಿವಸ ಬೇಕಾದ್ರೂ ಮಾಡಬಹುದು. ಆದ್ರೆ ಯಾವ ದಿನದಲ್ಲಿ ಎಲ್ಲರೂ ಒಟ್ಟಾಗಿ ಕೂಡಿ ಬಂದು ದೇವರನ್ನ ಆರಾಧನೆ ಮಾಡೋದಕ್ಕೆ ಅವಕಾಶ ಇರುತ್ತೋ ಆ ದಿವಸದಲ್ಲಿ ಮಾಡಬಹುದು. ಭಾನುವಾರ ರಜೆ ಇರೋದ್ರಿಂದ ಆ ದಿನ ಮಾಡ್ತಾರೆ. ಆ ದಿನ ಅವಕಾಶ ಇಲ್ಲದಿರುವಾಗ ಕೊರೋನಾ ಸಮಯದಲ್ಲಿ ಬೇರೆ ದಿನಗಳಲ್ಲೂ ಸಹ ಮಾಡಿದಂತವರುಗಳು ಇದ್ದಾರೆ. ಮತ್ತೆ ನಾವು ಅನ್ಕೊಳ್ಬಹುದು, ನಮ್ಮ ಭಾರತ ದೇಶದಲ್ಲಿ ನಮಗೆ ಭಾನುವಾರ ರಜೆ ಇರೋದ್ರಿಂದ, ಇಲ್ಲಿ ಮಾತ್ರ ಅಲ್ಲದೆ ಬಹಳಷ್ಟು ದೇಶಗಳಲ್ಲಿ ಭಾನುವಾರ ರಜೆ ಇರೋದ್ರಿಂದ ಭಾನುವಾರ ಸಭೆಯಾಗಿ ಕೂಡಿ ಬಂದು ದೇವರನ್ನ ಆರಾಧನೆ ಮಾಡೋದು ಎಲ್ಲರಿಗೂ ವಾಡಿಕೆಯಾಗಿದೆ. ಆದ್ರೆ ಅನೇಕ ದೇಶಗಳಲ್ಲಿ ಭಾನುವಾರ ರಜೆ ಇಲ್ಲ. ಮುಸ್ಲಿಂ ದೇಶಗಳಿಗೆ ನೀವು ಹೋದ್ರೆ ಮುಸ್ಲಿಂ ದೇಶಗಳಲ್ಲಿ ಭಾನುವಾರ ರಜೆ ಇರೋದಿಲ್ಲ. ಅವರಿಗೆ ರಜೆ ಯಾವಾಗ ಇರುತ್ತೆ ಅಂದ್ರೆ ಶುಕ್ರವಾರ. ಅವರು ಶುಕ್ರವಾರದಲ್ಲಿ ಮಸೀದಿಗೆ ಹೋಗಿ ನಮಾಜ್ ಮಾಡಿ ಬರ್ತಾರೆ. ಅದರಿಂದ ಎಷ್ಟೋ ಮುಸ್ಲಿಂ ದೇಶಗಳಲ್ಲಿ ಶುಕ್ರವಾರ ಸರ್ಕಾರ ರಜೆ ಇರುತ್ತೆ, ಪ್ರತಿ ಶುಕ್ರವಾರ ರಜಾ. ಆಗ ಮುಸ್ಲಿಂ ದೇಶಗಳಲ್ಲಿ ಅಲ್ಲೂ ಕೂಡ ಸಭೆಗಳಿದೆ, ಅಲ್ಲಿ ಕೂಡ ಯೇಸು ಕ್ರಿಸ್ತನ್ ನಂಬಿರುವಂತವರುಗಳಿದ್ದಾರೆ. ಆಗ ಅವ್ರೇನ್ ಮಾಡ್ತಾರೆ ಅಂದ್ರೆ ಶುಕ್ರವಾರ ಆರಾಧನೆ ಮಾಡ್ತಾರೆ. ಅವ್ರು ನಾವಿಲ್ಲಿ ಭಾನುವಾರ ಸಭೆಯಾಗಿ ಕೂಡಿ ಬಂದು ಆರಾಧನೆ ಮಾಡೋ ತರ ಅವ್ರು ಭಾನುವಾರ ಕೂಡಿ ಬರೋದಿಲ್ಲ. ಭಾನುವಾರ ಅವ್ರಿಗೆ ಕೆಲಸ ಇರುತ್ತೆ. ಭಾನುವಾರ ಎಲ್ಲಾ ದಿನಗಳ ತರ ಒಂದು ಸಾಧಾರಣ ಕೆಲಸ ಮಾಡೋ ದಿವಸ ಅವ್ರಿಗೆ. ಆದ್ರೆ ಶುಕ್ರವಾರ ರಜೆ ಇರುತ್ತೆ. ಅದರಿಂದ ಈ ಮುಸ್ಲಿಂ ದೇಶಗಳಲ್ಲಿ ಶುಕ್ರವಾರದೊತ್ತು ಸಭೆಯಾಗಿ ಕೂಡಿ ಬಂದು ಆರಾಧನೆ ಮಾಡ್ತಾರೆ. ಆಗ ಭಾನುವಾರನೇ ಆರಾಧನೆ ಮಾಡ್ಬೇಕಂತಂದ್ರೆ ಭಾನುವಾರನೇ ಅಂತಲ್ಲ, ಯಾವ ದಿವಸ ಬೇಕಾದ್ರೂ ಮಾಡಬಹುದು. ಆದ್ರೆ ಯಾವ ದಿವಸ ರಜೆ ಇದ್ದು ಎಲ್ಲರಿಗೂ ಒಟ್ಟಾಗಿ ಕೂಡಿ ಬಂದು ದೇವರನ್ನ ಆರಾಧನೆ ಮಾಡಕ್ ಅವಕಾಶ ಇರುತ್ತೋ ಆ ದಿವಸದಲ್ಲಿ ಮಾಡಬಹುದು. ನಮಗೆ ಭಾನುವಾರ ರಜೆ ಇರೋದ್ರಿಂದ ನಾವು ಭಾನುವಾರ ಮಾಡ್ತೀವಿ. ಮುಸ್ಲಿಂ ದೇಶಗಳಲ್ಲಿ ಶುಕ್ರವಾರ ರಜೆ ಇರೋದ್ರಿಂದ ಶುಕ್ರವಾರ ಮಾಡ್ತಾರೆ. ಯಾವ ದಿವಸದಲ್ಲಿ ಎಲ್ಲರೂ ಒಟ್ಟಾಗಿ ಕೂಡಿ ಬಂದು ಆರಾಧನೆ ಮಾಡಿದ್ರು ಕೂಡ ದೇವರದನ್ನ ಅಂಗೀಕರಿಸ್ತಾರೆ. ಎಲ್ಲಾ ದಿವಸಗಳು ಸಹ ನಾವು ಆರಾಧನೆ ಮಾಡುವಂತವರುಗಳಾಗಿ ಇರಬೇಕು. ಭಾನುವಾರ ಕೆಲಸವನ್ನು ಮಾಡೋದು ಪಾಪನ?
ಅನೇಕರು ಈ ರೀತಿಯಾಗಿ ಹೇಳ್ತಾ ಇರ್ತಾರೆ, ಭಾನುವಾರ ಕೆಲಸ ಮಾಡಬಾರದು, ಭಾನುವಾರ ಕೆಲಸ ಮಾಡಿದ್ರೆ ಅದು ಪಾಪ, ಮಾಡಬಾರದು ಅಂತೆಲ್ಲ ಹೇಳ್ತಾ ಇರ್ತಾರೆ. ಆಗ ಕೆಲವ್ರಿಗೆ ಏನ್ ಪ್ರಶ್ನೆ ಬರುತ್ತೆ ಅಂದ್ರೆ, ಭಾನುವಾರ ಕೆಲಸ ಮಾಡೋದು ಪಾಪನಾ? ಈ ಭಾನುವಾರ ಕೆಲಸ ಮಾಡುವಂತ ಪಾಪ, ಅದನ್ನ ಮಾಡಬಾರದು ಅಂತ ಯಾವ ಕಾರಣಕ್ಕೆ ಹೇಳ್ತಾರೆ ಅಂತಂದ್ರೆ, ಸಬ್ಬತ್ ದಿವಸಕ್ಕೆ ಹೋಲಿಸಿಕೊಂಡು ಅದನ್ನ ಹೇಳ್ತಾರೆ. ಇಸ್ರಾಯೇಲ್ ದಿನಗಳಿಗೆ ದೇವರು ಸಬ್ಬತ್ ದಿವಸ ನೇಮಿಸಿ ಏನು ಹೇಳಿದ್ರು ಅಂದ್ರೆ, ಆ ಸಬ್ಬತ್ ದಿನದಲ್ಲಿ ನೀವು ಯಾವ ಕೆಲಸ ಮಾಡಬಾರದು, ಅದನ್ನ ಮಾಡುವಂತದ್ದು ಪಾಪ ಅಂತ ದೇವರು ಅವ್ರಿಗೆ ಹೇಳಿದ್ರು. ಅದಕ್ಕೆ ಹೋಲಿಗೆಯಾಗಿ ಈ ಭಾನುವಾರ ಸಹ ಸಬ್ಬತ್ ದಿನ ಆಗಿದೆ. ಇಸ್ರಾಯೇಲ್ ಜನಗಳು ಯಾವ ತರ ಅವ್ರು ಶನಿವಾರ ಕೆಲಸ ಮಾಡ್ತಾ ಇರ್ಲಿಲ್ವೋ, ಅದೇ ರೀತಿ ನಾವು ಭಾನುವಾರ ಕೆಲಸ ಮಾಡಬಾರದು, ಭಾನುವಾರ ಕೆಲಸ ಮಾಡಿದ್ರೆ ಅದು ಪಾಪ ಅಂತ ಸಬ್ಬತ್ ದಿವಸಕ್ಕೆ ಹೋಲಿಕೆಯಾಗಿ ಅದನ್ನ ಹೇಳ್ತಾ ಇರ್ತಾರೆ. ಹಾಗಾದ್ರೆ ಸರಿನಾ? ಭಾನುವಾರ ಕೆಲಸವನ್ನು ಮಾಡೋದು ಪಾಪವ ಅಂತಂದ್ರೆ, ಭಾನುವಾರ ಕೆಲಸವನ್ನ ಮಾಡುವಂತದ್ದು ಪಾಪವೇ. ಆದ್ರೆ ಅದು ಯಾವ ಕಾರಣಕ್ಕೆ ಪಾಪ ಅಂದ್ರೆ, ಸಬ್ಬತ್ ದಿವಸ ಆಗಿದೆ ಅದರಿಂದ ಅದು ಪಾಪ ಅಂತ ಅಲ್ಲ. ಆದ್ರೆ ಅದು ಯಾವ ಕಾರಣಕ್ಕೆ ಪಾಪ ಅಂದ್ರೆ, ಅದು ನಾವು ಸಭೆಯಾಗಿ ಕೂಡಿ ಬಂದು ದೇವರನ್ನ ಆರಾಧನೆ ಮಾಡುವಂತ ದಿವಸವಾಗಿದ್ದು, ನಾವು ಸಭೆಯಾಗಿ ಕೂಡಿ ಬಂದು ದೇವರನ್ನ ಆರಾಧನೆ ಮಾಡದೇ ಇದ್ದು ಕೆಲಸವನ್ನು ಮಾಡುವುದಕ್ಕೆ ಹೋಗುವುದರಿಂದ ಅದು ಪಾಪ. ಭಾನುವಾರ ಕೆಲಸ ಮಾಡುವಂತದ್ದು ಪಾಪ, ಕಾರಣ ಅದು ಸಬ್ಬತ್ ದಿನ ಅಂತಲ್ಲ. ಆದ್ರೆ ಆವತ್ತು ನಾವು ಸಭೆಯಾಗಿ ಕೂಡಿ ಬಂದು ದೇವರನ್ನ ಆರಾಧನೆ ಮಾಡುವುದನ್ನು ಬಿಟ್ಟು ನಮ್ಮ ಕೆಲಸ ಕಾರ್ಯಗಳಿಗೆ ಹೋಗಿ ದುಡ್ಡು ಸಂಪಾದನೆ ಮಾಡೋದ್ರ ಬಗ್ಗೆ ಗಮನ ಕೊಡ್ತೀವಲ್ಲ, ಅದರಿಂದ ಪಾಪ. ಆಗ ನಾವು ದೇವರನ್ನ ಆರಾಧನೆ ಮಾಡೋದಕ್ಕಿಂತಲೂ ನಮಗೆ ದುಡ್ಡು ಮುಖ್ಯವಾದ ಕಾರಣವಾಗಿರುವುದರಿಂದ ಅದು ಪಾಪ. ಅದರಿಂದ ಭಾನುವಾರ ಕೆಲಸ ಮಾಡಬಾರದ ಅಂತಂದ್ರೆ, ಭಾನುವಾರ ಕೆಲಸವನ್ನು ಮಾಡಬಾರದು. ಸಭೆಯಾಗಿ ಆರಾಧನೆ ಹೋಗಿ ದೇವರನ್ನ ಆರಾಧಿಸಿ ಪ್ರಾರ್ಥಿಸಿ ದೇವರ ವಾಕ್ಯವನ್ನು ಕೇಳಿ ವಿಶ್ವಾಸದಲ್ಲಿ ನಾವು ಬಲ ಹೊಂದಿ ದೇವರ ರಕ್ಷಣೆಯಲ್ಲಿ ನಮ್ಮನ್ನು ನಾವು ದೃಢಪಡಿಸಿಕೊಂಡು ಬರುವಂತದ್ದನ್ನು, ದೇವರೊಟ್ಟಿಗೆ ಐಕ್ಯತೆಯಲ್ಲಿ, ದೇವ ಜನಗಳೊಟ್ಟಿಗೆ ಐಕ್ಯತೆಯಲ್ಲಿ ಇರುವಂತದ್ದನ್ನು ಬಿಟ್ಟು ಹೋಗಿ ದುಡ್ಡು ಸಂಪಾದನೆ ಮಾಡೋಣ ಅಂತ ಹೋದ್ರೆ ಅದು ಪಾಪ. ಆದ್ರೆ ಅಂತ ಕೆಲಸವನ್ನ ನಾವು ಮಾಡಬಾರದು. ಸಭೆಯ ಆರಾಧನೆ ಮಾಡಿದ ನಂತರ ಕೆಲಸವನ್ನು ಮಾಡಬಹುದಾ? ಇವಾಗ ಬೆಳಿಗ್ಗೆ 6 ಗಂಟೆಯಿಂದ 8 ಗಂಟೆವರೆಗೂ ಸಭೆ ಆರಾಧನೆ ಮಾಡುವಂತವ್ರು ಇರ್ತಾರೆ, 8 ರಿಂದ 10 ಇರುತ್ತೆ, ಸಾಯಂಕಾಲನೂ ಇರುತ್ತೆ. ಇದರ ಹಲವು ಸಮಯಗಳಲ್ಲಿ ಸಭೆ ಆರಾಧನೆಗಳನ್ನ ಮಾಡುವಂತವ್ರು ಇರ್ತಾರೆ. 1-2 ಗಂಟೆ ಸಮಯ ಸಾಮಾನ್ಯವಾಗಿ, ಇಲ್ಲಾಂದ್ರೆ 1-3 ಗಂಟೆ ಸಮಯ ಆರಾಧನೆ ಮಾಡ್ತಾರೆ. ಈ ಒಂದು ಸಮಯ ಮುಗಿಸಿದ ನಂತರ ನಾವು ಹೋಗಿ ಕೆಲಸ ಮಾಡಬಹುದಾ ಅಂತ ಕೆಲವರು ಪ್ರಶ್ನೆ ಕೇಳುವಂತವ್ರು ಇರ್ತಾರೆ. ಹಾಗಾದ್ರೂ ಮಾಡಬಹುದಾ ಮಾಡಬಾರದಾ ಅಂತಂದ್ರೆ, ಮಾಡಬಾರದು. ಸಭೆ ಆರಾಧನೆ ಮುಗಿದ ನಂತರವೂ ಸಹ ಕೆಲಸವನ್ನು ಮಾಡಬಾರದು. ಯಾವ ಕಾರಣಕ್ಕೆ ಅಂತಂತಂದ್ರೆ, ಅದನ್ನ ಮಾಡೋದ್ರಿಂದ ಪಾಪ ಅಂತಲ್ಲ. ಅದು ಸಬ್ಬತ್ ದಿನ ಆಗಿದೆ, ನೀನು ಆರಾಧನೆ ಮಾಡಿ ಮುಗಿಸಿದ ನಂತರ ಹೋಗಿ ಕೆಲಸ ಮಾಡಬಾರದು, ಮಾಡಿದ್ರೆ ಪಾಪ ಅಂತಲ್ಲ. ಆದ್ರೆ ಭಾನುವಾರನು ಕೆಲಸ ಯಾವ ಕಾರಣಕ್ಕೆ ಮಾಡಬಾರದು ಅಂತಂತಂದ್ರೆ, ನಾವು ಭಾನುವಾರನು ಕೆಲಸ ಮಾಡುವಂತವರುಗಳಾಗಿ ಇದ್ರೆ ಏನಾಗುತ್ತೆ ಅಂದ್ರೆ, ನಾವು ಕುಟುಂಬಕ್ಕೆ ಸಮಯವನ್ನು ಕೊಡುವುದಿಲ್ಲ. ಸಾಮಾನ್ಯವಾಗಿ ಸೋಮವಾರದಿಂದ ಶನಿವಾರದವರೆಗೂ ಎಲ್ಲರೂ ಕೆಲಸ ಮಾಡ್ತಾರೆ, ಒಂದು ದಿವಸ ರಜೆ ಇರುತ್ತೆ. ಆವತ್ತು ನಾವು ಕುಟುಂಬವಾಗಿ ಸಭೆಗೆ ಹೋಗಿ ದೇವರನ್ನ ಆರಾಧನೆ ಮಾಡಿ ದೇವರ ವಾಕ್ಯವನ್ನು ಕೇಳಿ ದೇವರಲ್ಲಿ ನಾವು ಬಲ ಹೊಂದಿ ನಾವು ಬಂದು ಹಿಂತಿರುಗಿ ಮತ್ತೆ ನಾವು ಕುಟುಂಬವಾಗಿ ಸಂತೋಷವಾಗಿರಬೇಕು. ಗಂಡ ಹೆಂಡತಿ ಮಕ್ಕಳು ಮನೆಯಲ್ಲಿ ನ್ಯಾಯ ಇದ್ರೆ ಸರಿ, ಎಲ್ರು ವಾರ ಪೂರ್ತಿ ಕೆಲಸ ಮಾಡಿ ಅವ್ರವ್ರ ಕೆಲಸಗಳಲ್ಲಿ ಅವ್ರು ಮುಳುಗಿ ಹೋಗಿರ್ತಾರೆ. ಒಂದು ದಿವಸ ಒಬ್ರಿಗೊಬ್ರು ಅನ್ಯೋನ್ಯತೆಯಲ್ಲಿ ಎಲ್ರೂ ಮನೇಲಿ ಇತ್ಕೊಂಡು ಸಂತೋಷವಾಗಿ ಒಬ್ರಿಗೊಬ್ರು ಮಾತಾಡ್ಕೊಂಡು, ಒಬ್ಬರ ಬಗ್ಗೆ ಒಬ್ರು ವಿಚಾರಿಸ್ಕೊಂಡು, ಒಬ್ಬರ ಬಗ್ಗೆ ಒಬ್ರು ತಿಳ್ಕೊಂಡು, ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಂಡು ಒಂದು ಐಕ್ಯತೆಯಲ್ಲಿ ಕುಟುಂಬವಾಗಿ ಜೊತೆಯಲ್ಲಿ ಸಮಯವನ್ನು ಕಳೆಯಬೇಕು. ಆದ್ರೆ ಭಾನುವಾರ ಕೆಲ್ಸಕ್ಕೆ ಹೋಗ್ತೇವೆ ಅಂತ ಕೆಲ್ಸಕ್ಕೆ ಹೋಗ್ಬಿಟ್ರೆ, ಸೋಮವಾರದಿಂದ ಶನಿವಾರದಂತ ಕೆಲಸ ಮಾಡಿ, ಭಾನುವಾರನೇ ಕೆಲಸ ಮಾಡಿ 7 ದಿವಸನ ಕೆಲಸನೇ ಮಾಡ್ಕೊಂಡು ಇದ್ಬಿಟ್ರೆ ಮತ್ತೆ ನಿನ್ ಕುಟುಂಬವನ್ನು ಗಮನಿಸೋದು ಯಾವಾಗ? ಕುಟುಂಬದಲ್ಲಿ ಒಬ್ರಿಗೊಬ್ರು ಅನ್ಯೋನ್ಯತೆಯಲ್ಲಿ ಇರೋದು ಯಾವಾಗ? ಒಂದು ಪ್ರೀತಿ ವಿಶ್ವಾಸ ಸಂತೋಷವಾಗಿ ಜೊತೆಯಲ್ಲಿ ಕಳೆಯೋದು ಯಾವಾಗ? ಇವತ್ತು ಕುಟುಂಬಗಳಲ್ಲಿ, ಎಷ್ಟೋ ಕುಟುಂಬಗಳಲ್ಲಿ ಒಂದು ಒಳ್ಳೆ ಅನ್ಯೋನ್ಯತೆ ಪ್ರೀತಿ ಇಲ್ಲ ಅಂತಂದ್ರೆ ಕಾರಣ ಏನಂದ್ರೆ, ಅವ್ರು ಅನ್ಯೋನ್ಯವಾಗಿ ಜೊತೆಯಲ್ಲಿ ಸಮಯ ಕಳೆಯೋದಿಲ್ಲ. ಅನೇಕ ಕುಟುಂಬಗಳಲ್ಲಿ ಏನಾಗುತ್ತೆ ಅಂದ್ರೆ, ಹೊರಗಿನವರು ಆ ಕುಟುಂಬದಲ್ಲಿ ಇರುವಂತವ್ರಿಗೆ ತುಂಬಾ ಹತ್ತಿರವಾಗಿರ್ತಾರೆ. ಮಕ್ಕಳಿಗೆ ಶಾಲೆಯಲ್ಲೋ ಇಲ್ಲ ಕಾಲೇಜಲ್ಲೋ ಓದುವಂತ ಜೊತೆ ಓದುವಂತ ಒಂದು ವಿದ್ಯಾರ್ಥಿಗಳು ಅವ್ರಿಗೆ ತುಂಬಾ ಸ್ನೇಹಿತರಾಗಿರ್ತಾರೆ. ಇಲ್ಲ ಕೆಲಸ ಮಾಡೋ ಜಾಗದಲ್ಲಿ ಎಲ್ಲೋ ಆಚೆ ಊರಲ್ಲಿ ಪರಿಚಯ ಇರುವಂತವ್ರು, ಇವರೆಲ್ಲ ಸ್ನೇಹಿತರಾಗಿ ಅವ್ರ ಜೊತೆ ಅನ್ಯೋನ್ಯತೆಯಲ್ಲಿ ಇರ್ತಾರೆ. ಆದ್ರೆ ಮನೆಯವ್ರ ಜೊತೆ ಸೇರೋದೇ ಇಲ್ಲ, ಮನೇಲಿರುವಂತವ್ರನ್ನ ಕಂಡ್ರೆ ಆಗಲ್ಲ. ಆಚೆ ಇರುವಂತಹ ಸ್ನೇಹಿತರು ತುಂಬಾ ಪ್ರೀತಿಯಿಂದ ಇರ್ತಾರೆ. ಅದೇ ತರ ಗಂಡಸರು ಅಷ್ಟೇ, ಕೆಲಸ ಮಾಡೋ ಜಾಗದಲ್ಲಿ ಇಲ್ಲ ಊರಲ್ಲಿ ಇರುವಂತ ಆಚೆ ಯಾರ ಪರಿಚಯ ಇರುವಂತವ್ರು ಎಲ್ಲರ ಜೊತೆ ಅನ್ಯೋನ್ಯವಾಗಿ ಚೆನ್ನಾಗಿರ್ತಾರೆ. ಮನೆಗೆ ಬಂದ್ರೆ ಹೆಂಡತಿ ನೋಡಿದ್ರೆ ಆಗಲ್ಲ, ಮಕ್ಕಳು ನೋಡಿದ್ರೆ ಆಗಲ್ಲ. ಮತ್ತೆ ಇನ್ನ ಮನೇಲಿರುವಂತ ಹೆಂಗಸರಿಗೂ ಸರಿ, ಅಕ್ಕಪಕ್ಕದ ಮನೆ ಹೆಂಗಸರು, ಬೇರೆ ಯಾರೋ ಹೆಂಗಸರು ಎಲ್ಲರ ಜೊತೆ ಅನ್ಯೋನ್ಯವಾಗಿರ್ತಾರೆ. ಗಂಡ ಮಕ್ಕಳ ಜೊತೆ ಅನ್ಯೋನ್ಯವಾಗಿರಲ್ಲ, ಮನೆಯಲ್ಲಿರುವಂತ ಬೇರೆ ಯಾರ ಜೊತೆನೂ ಕೂಡ ಅನ್ಯೋನ್ಯವಾಗಿರಲ್ಲ. ಈ ರೀತಿ ಕುಟುಂಬದಲ್ಲಿ ಇರುವಂತವ್ರ ಮಧ್ಯದಲ್ಲಿ ಒಬ್ರಿಗೊಬ್ರಿಗೆ ಅನ್ಯೋನ್ಯತೆ ಇರಲ್ಲ. ಹೊರಗಿನವ್ರ ಜೊತೆ ಎಲ್ಲರ ಜೊತೆನೂ ಅನ್ಯೋನ್ಯವಾಗಿರುತ್ತೆ. ಇದಕ್ಕೆ ಕಾರಣ ಏನಂತಂದ್ರೆ, ಇವ್ರು ಯಾರು ಒಟ್ಟಿಗೆ ಸಮಯವನ್ನು ಕಳೆಯೋದಿಲ್ಲ.
ಮನೆ ಗಂಡಸರು ಕೆಲಸಕ್ಕೆ ಅಂತ ಆಚೆ ಹೋಗ್ತಾರೆ, ಕೆಲಸದವ್ರ ಜೊತೆ ವಾರ ಪೂರ್ತಿ ಸಮಯ ಕಳೀತಾರೆ, ಒಂದು ಅನ್ಯೋನ್ಯತೆ ಬರುತ್ತೆ, ಕೆಲಸನೂ ನಡೆಯುತ್ತೆ. ಈ ಮಕ್ಕಳೇನ್ ಮಾಡ್ತಾರೆ, ಓದೋದಕ್ಕೆ ಅಂತ ಶಾಲೆಗೆ ಕಾಲೇಜ್ಗೆಲ್ಲ ಹೋಗ್ತಾರೆ, ಆ ಬೇರೆ ಅವ್ರು ಓದೋಂಥವ್ರ ಜೊತೆ ಸಮಯವನ್ನು ಕಳೀತಾರೆ, ಒಂದು ಅನ್ಯೋನ್ಯತೆ ಬರುತ್ತೆ. ಇಲ್ಲ ಕೆಲಸ ಮಾಡುವಂತವ್ರಾಗಿದ್ರೆ ಕೆಲ್ಸಗಳು ಹೋಗಿ ಬಂದ್ಬಿಟ್ಟು ಆ ಕೆಲಸ ಮಾಡುವಂತ ಸ್ಥಳದಲ್ಲಿ ಇರುವಂತವ್ರ ಜೊತೆ ಅನ್ಯೋನ್ಯವಾಗಿರ್ತಾರೆ. ಇಲ್ಲ ಅವ್ರ ಪರಿಚಯ ಬೇರೆ ಯಾರೋ ಸ್ನೇಹಿತರಾಗಿದ್ರೆ ಅವ್ರ ಜೊತೆ ಸಮಯವನ್ನು ಕಳೀತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ, ಒಂದು ಅನ್ಯೋನ್ಯತೆ ಇರುತ್ತೆ. ಇನ್ನ ಮನೇಲಿರುವಂತ ಒಂದು ಹೆಂಗಸರಿಗೆ ಅಂತಂದ್ರೆ ಅಕ್ಕಪಕ್ಕದ ಮನೆ ಹೆಂಗಸರು, ಬೇರೆ ಯಾರೋ ಹೆಂಗಸರು ಮನೆಯಲ್ಲೆಲ್ಲ ಕೆಲಸ ಮಾಡಿ ಮುಗಿಸಿದ್ಮೇಲೆ ಅವ್ರ ಜೊತೆ ಒಂದು ಮಾತಾಡ್ಕೊಂಡು ಸಮಯವನ್ನು ಕಳೀತಾ ಇರ್ತಾರೆ, ಒಂದು ಅನ್ಯೋನ್ಯತೆ ಇರುತ್ತೆ. ಈ ರೀತಿ ಮನೇಲಿರುವಂತವ್ರು ಹೊರಗಿನವ್ರ ಜೊತೆ ಅವ್ರ ಕೆಲಸಗಳು ಮಾಡುವಂತ ಸ್ಥಳದಲ್ಲಿ ಅವ್ರಿರುವಂತ ಸ್ಥಳಗಳಿರುವಂತವ್ರ ಜೊತೆ ಅನ್ಯೋನ್ಯವಾಗಿ ಮಾತಾಡ್ಕೊಂಡು ಸಮಯವನ್ನು ಕಳೀತಾ ಅವ್ರವ್ರ ಕೆಲಸಗಳು ಮಾಡ್ಕೊಂಡಿರೋದ್ರಿಂದ ಅವ್ರ ಜೊತೆ ಅನ್ಯೋನ್ಯವಾಗಿರುತ್ತೆ. ಆದ್ರೆ ಮನೆಯಲ್ಲಿ ಇವರು ಒಬ್ರಿಗೊಬ್ರಿಗೆ ಯಾವತ್ತೂ ಅನ್ಯೋನ್ಯವಾಗಿ ಸಮಯ ಕಳೆಯೋದೇ ಇಲ್ಲ, ಒಬ್ರಿಗೊಬ್ರು ಮಾತಾಡೋದಿಲ್ಲ, ಒಬ್ರ ಜೊತೆ ಒಬ್ರು ಕುತ್ಕೊಳ್ಳೋದಿಲ್ಲ, ಒಬ್ರನ್ನೊಬ್ರು ಗಮನಿಸೋದಿಲ್ಲ, ಏನೂ ಇಲ್ಲ. ಇದರಿಂದ ಏನಾಗುತ್ತೆ ಅಂದ್ರೆ ಆಚೆಗಡೆ ಇರುವಂತವ್ರ ಜೊತೆ ಅನ್ಯೋನ್ಯವಾಗಿರುತ್ತೆ, ಒಳಗಡೆ ಇರುವಂತವ್ರ ಜೊತೆ ಅನ್ಯೋನ್ಯತೆ ಇರೋದಿಲ್ಲ. ಆಚೆಗಡೆ ಹೋಗಿ ಆಚೆಯಲ್ಲಿ ಇರುವಂತವ್ರ ಹತ್ರ ಮಾತಾಡ್ಕೊಂಡು ಮನೇಲಿ ಇರುವಂತವ್ರನ್ನ ಬೈತಾ ಇರ್ತಾರೆ. ಮಕ್ಕಳು ಅಯ್ಯ ನಮ್ಮ ಅಪ್ಪ ನಮ್ಮ ಅಮ್ಮ ಅಯ್ಯೋ ಅವರು ಅಂತ ಅವ್ರನ್ನ ಬೈತಾ ಇರ್ತಾರೆ. ಅಪ್ಪ ಅಯ್ಯೋ ನನ್ನ ಹೆಂಡತಿ ಮಕ್ಳು ಅವರು ಅಂತ ಇವ್ರನ್ನ ಬೈತಾ ಇರ್ತಾರೆ. ಹೆಂಗಸರು ಅಯ್ಯೋ ನಮ್ಮ ಮನೆಯವ್ರವ್ರೆ ನಮ್ಮ ಮಕ್ಳವ್ರೆ ಅಂತ ಹೆಂಗಸರು ಹೋಗಿ ಆಚೆ ಇರುವಂತ ಇವ್ರನ್ನ ಬೈತಾ ಇರ್ತಾರೆ. ಆಗ ಕುಟುಂಬ ಏನಾಗಿದೆ, ಮೂರು ದಿಕ್ಕಾಗಿದೆ. ಆದ್ರೆ ಆತರ ಆಗ್ಬಾರ್ದು. ಕುಟುಂಬವಾಗಿ ಒಟ್ಟಾಗಿ ಸಮಯವನ್ನ ಕಳೆದು ಕುಟುಂಬದಲ್ಲಿ ಒಂದು ಅನ್ಯೋನ್ಯತೆ ಇರಬೇಕು. ನಾವು ಜೊತೆಯಲ್ಲಿ ಸಮಯವನ್ನು ಕಳೆಯದೇ ಇರೋದ್ರಿಂದ, ಆಚೆಗಡೆ ಹೋಗಿ ಆಚೆಯವ್ರ ಜೊತೆನೆ ಸಮಯ ಕಳೆಯೋದ್ರಿಂದ ಮನೆಯವರು ಯಾರ ಜೊತೆ ಸಮಯವನ್ನು ಕಳೆಯೋದಿಲ್ಲ, ಮನೆಯವ್ರ ಯಾರ ಜೊತೆ ಅನ್ಯೋನ್ಯತೆ ಇರೋದಿಲ್ಲ, ಒಂದು ಪ್ರೀತಿ ವಿಶ್ವಾಸ ಇರೋದಿಲ್ಲ. ಆದ್ರೆ ಮನೆಯವ್ರ ಜೊತೆ ಒಬ್ರಿಗೊಬ್ರ ಜೊತೆ ಕುತ್ಕೊಂಡು ಸಮಯವನ್ನು ಕಳೆಯುವಂತವ್ರಾದ್ರೆ, ಮಾತಾಡುವಂತವ್ರಾದ್ರೆ ಮನೆಯಲ್ಲಿ ಅನ್ಯೋನ್ಯತೆ ಬರೋದಕ್ಕೆ ಅವಕಾಶ ಇರುತ್ತೆ. ಆಗ ಭಾನುವಾರ ಕೆಲಸ ಮಾಡಿದ್ರೆ ಪಾಪನ ಅಂತಂದ್ರೆ, ಭಾನುವಾರ ಸಮಯಾರ್ಧನ ಮುಗಿಸ್ಕೊಂಡು ಹೋಗಿ ಕೆಲಸವನ್ನು ಮಾಡುವಂಥದ್ದು ಪಾಪವೇನಲ್ಲ, ಆದ್ರೆ ಅದು ಮಾಡೋದು ಸೂಕ್ತ ಅಲ್ಲ. ಎಲ್ಲಾ ದಿವಸ ಕೆಲಸ ಮಾಡ್ಕೊಂಡಿದ್ದು ಭಾನುವಾರನೇ ಕೆಲಸ ಮಾಡ್ಕೊಂಡಿದ್ರೆ ಇನ್ನು ಯಾವತ್ತು ನೀವು ಕುಟುಂಬವಾಗಿ ಗಂಡ ಹೆಂಡತಿ ಮಕ್ಕಳು ಅಂತ ಸಂತೋಷವಾಗಿ ಒಂದು ಅನ್ಯೋನ್ಯತೆಯಲ್ಲಿರೋದು? ಯಾವಾಗ್ಲೂ ದುಡಿಯೋದಾದ್ರೆ ಕುಟುಂಬ ಅಂತ ಇನ್ನೇನಕ್ಕೆ ಇರಬೇಕು? ಆದ್ರೆ ಅಂತ ಪರಿಸ್ಥಿತಿ ಬರಬಾರ್ದು. ತಂದೆ, ಅಮ್ಮ, ಮಕ್ಕಳು, ಮನೇಲಿರುವಂತವ್ರೆಲ್ಲರ ಒಂದು ಅನ್ಯೋನ್ಯತೆಯಲ್ಲಿರಬೇಕು. ಅದರಿಂದ ಕೆಲಸಗಳಿಗೆ ಹೋಗದೆ ಸಭೆಯಾಗಿ ಆರಾಧನೆಗೆ ಹೋಗಿ ಮನೆಗೆ ಬಂದು ಕುಟುಂಬವಾಗಿ ದೇವರು ಮಾಡಿರುವಂತ ಒಳ್ಳೆ ಕಾರ್ಯಗಳನ್ನು ಸ್ಮರಿಸ್ತಾ ಕುಟುಂಬವಾಗಿ ದೇವರ ಪ್ರೀತಿಯಲ್ಲಿ ಅನ್ಯೋನ್ಯತೆಯಲ್ಲಿ ಸಮಾಧಾನವಾಗಿ ಇರಬೇಕು. ವಾರ ಎಲ್ಲ ಕೆಲಸ ಇರುತ್ತೆ, ಒಬ್ರು ಬಗ್ಗೆ ಒಬ್ರು ಅಷ್ಟು ಗಮನಿಸೋದಕ್ ಆಗೋದಿಲ್ಲ, ಮಾತಾಡೋದಕ್ ಆಗೋದಿಲ್ಲ. ಆದ್ರೆ ಭಾನುವಾರ ಒಂದ್ ದಿವಸ ಒಟ್ಟಾಗಿ ಕುತ್ಕೊಂಡು ಮಾತಾಡಿ ಸಮಯವನ್ನು ಕಳಿಬೇಕು. ಸಮಸ್ಯೆಗಳಿದ್ರೆ ಸರಿ ಮಾಡ್ಕೋಬೇಕು. ಆ ರೀತಿಯಾಗಿ ಇರೋದಕ್ಕೆ ಗಮನವಾಗಿರ್ಬೇಕು. ಅದರಿಂದ ಭಾನುವಾರ ಕೆಲಸಕ್ಕೆ ಹೋಗಬಾರದು. ಇನ್ನು ಕೆಲವರಿಗೊಂದು ಪ್ರಶ್ನೆ ಬರುತ್ತೆ, ಏನಂತಂದ್ರೆ ನಮಗೆ ತುಂಬಾ ಹಣದ ಕಷ್ಟ ಇದೆ, ಒಂದ್ ವೇಳೆ ತುಂಬಾ ಸಾಲ ಇದೆ, ಅಥವಾ ಏನೋ ತುಂಬಾ ತೊಂದರೆಗಳಿದೆ, ನಾವು ಕೆಲಸಗಳಿಗೆ ಹೋಗ್ಲೇಬೇಕು, ನಾವು ಸಂಪಾದನೆ ಮಾಡ್ಲೇಬೇಕಾದ ಪರಿಸ್ಥಿತಿ ಇದೆ. ಆಗ ನಾವು ಸಭೆಯಾರನ್ನ ಮುಗಿಸ್ಕೊಂಡು ಹೋಗಿ ಸಂಪಾದನೆ ಮಾಡಬಹುದಾ ನಮ್ಮ ಕಷ್ಟವನ್ನು ತೀರಿಸ್ಕೊಳ್ಳೋದಕ್ಕೆ ಅಂತ ಕೇಳಿದ್ರೆ, ಒಂದು ವೇಳೆ ಅಂತ ಪರಿಸ್ಥಿತಿ ಇದ್ರೆ ಆಗ ಹೋಗಿ ಕೆಲಸ ಮಾಡಬಹುದು. ಆದ್ರೆ ಅವರು ದೇವರನ್ನ ನೋಡಿ ಅಧಿಕವಾಗಿ ಪ್ರಾರ್ಥನೆ ಮಾಡಬೇಕು. ದೇವರೇ, ನಮಗೆ ಈ ಕಷ್ಟಗಳನ್ನೆಲ್ಲ ಪರಿಹರಿಸು, ಶೀಘ್ರವಾಗಿ ಈ ಬಾಧೆಗಳೆಲ್ಲ ನಮಗೆ ಬಿಟ್ಟು ಹೋಗಿ ನಮಗೆ ಒಂದು ಸಮಾಧಾನ ಉಂಟಾಗ್ಲಿ, ಈ ಹಣ ಕಾಸು ಸಾಲಗಳು ತೊಂದರೆಗಳು ಈ ಬಾಧೆಗಳನ್ನ ನಮ್ಮನ್ನು ಬಿಡಿಸು ಸ್ವಾಮಿ ಅಂತ ಅವರು ತೀವ್ರವಾಗಿ ದೇವರನ್ನ ನೋಡಿ ಪ್ರಾರ್ಥನೆ ಮಾಡಬೇಕು. ಆದಷ್ಟು ಬೇಗ ಭಾನುವಾರನೂ ಸಹ ಕುಟುಂಬದೊಟ್ಟಿಗೆ ಸಮಯವನ್ನು ಕಳೆಯುವುದಕ್ಕೆ ಅವಕಾಶವಿಲ್ಲದೆ ಹೋಗಿ ದುಡಿದು ಸಂಪಾದನೆ ಮಾಡ್ಬೇಕನ್ನುವಂತ ಪರಿಸ್ಥಿತಿ ನಮಗೆ ತಪ್ಪಿ ಹೋಗಿ ಭಾನುವಾರ ಒಂದ್ ದಿವಸ ಯಾವ ತೊಂದರೆ ಬಾಧೆಗಳು ಇಲ್ದರ ಕುಟುಂಬವಾಗಿ ನಾವು ಸಮಾಧಾನವಾಗಿ ಅನ್ಯೋನ್ಯವಾಗಿ ಇರೋದಕ್ಕೆ ಸಮಯವನ್ನು ಕಳೆಯುವುದಕ್ಕೆ ದೇವರೇ ಸಹಾಯ ಮಾಡಿ ಸ್ವಾಮಿ ಅಂತ ಹೇಳಿ ಅವರು ಪ್ರಾರ್ಥನೆ ಮಾಡ್ತಾ ಶೀಘ್ರವಾಗಿ ಆ ಒಂದು ಕಷ್ಟ ಬಾಧೆಗಳಿಂದ ಆಚೆ ಬಂದು ಅವರು ಕುಟುಂಬವಾಗಿ ಸಮಯವನ್ನು ಕಳೆಯುವುದರ ಕಡೆಗೆ ಗಮನವಾಗಿರ್ಬೇಕು. ಆದ್ರೆ ಒಂದು ವೇಳೆ ಭಾನುವಾರ ಸಭೆ ಆರಾಧನೆ ಮುಗಿಸಿ ಆನಂತರ ನಮಗೆ ಕೆಲಸಕ್ಕೆ ಬರ್ಲೇಬೇಕಂತ ಯಾರು ಬಲವಂತ ಮಾಡಲ್ಲ, ಕೆಲಸದ ಕಡೆಯಿಂದ ನಮಗೆ ರಜಾ ಇರುತ್ತೆ ಅನ್ನೋ ಪರಿಸ್ಥಿತಿ ಇದ್ದಾಗ, ಮತ್ತೆ ನಮಗೆ ಹಣಕಾಸಿನ ಕಷ್ಟನೂ ತೀವ್ರವಾದ ಸಮಸ್ಯೆಗಳು ಏನು ಇಲ್ಲ, ನಮಗೆ ದೇವ್ರ ಕೃಪೆಯಿಂದ ನಾವು ಚೆನ್ನಾಗಿದ್ದೀವಿ ಅಂತ ಪರಿಸ್ಥಿತಿಯಲ್ಲಿ ಇದ್ದಾಗ, ಆಗ್ಲೂ ಕೂಡ ಸುಮ್ನೆ ಸಭೆ ಆರಾಧನೆ ಮಾಡಿ ಬಂದ್ಬಿಟ್ಟು ಮನೇಲಿ ಕೂತ್ಕೊಂಡು ಏನ್ ಮಾಡ್ಬೇಕು, ಅಯ್ಯ ಹೋಗು ನಾನು ಹೋಗಿ ಸಂಪಾದನೆ ಮಾಡ್ತೀನಿ ಒಂದ್ ಸ್ವಲ್ಪ ದುಡ್ಡಾಗತ್ತೆ ಅನ್ನುವಂತ ದುಡ್ಡಿನ ಮೇಲಿನ ಆಸೆಯಿಂದ ಕೆಲಸ ಮಾಡಬಾರದು. ಅದು ಪಾಪವಾಗುತ್ತೆ, ಅದನ್ನ ಮಾಡಬಾರದು. ಒಂದ್ ವೇಳೆ ಕೆಲಸದಲ್ಲಿ ತೀರಾ ಸಮಸ್ಯೆ ಇದೆ, ಹೋಗ್ಲೇಬೇಕನ್ನೋ ಪರಿಸ್ಥಿತಿ ಇದ್ರೆ, ಅಥವಾ ತುಂಬಾ ಹಣಕಾಸಿನ ಕಷ್ಟ ಇದೆ ಅಂತಂದ್ರೆ ಭಾನುವಾರ ಆರಾಧನೆ ಮುಗಿಸ್ಕೊಂಡು ಹೋಗಿ ಅನಂತರ ಬಹುಶಃ ಅದು ಮಾಡಬಹುದು. ಆದ್ರೆ
ಅವುಗಳು ಬದಲಾಗಲಿ ಅಂತ ನಾವು ಪ್ರಯತ್ನ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಆದ್ರೆ ಅಂತ ಒಂದು ಒತ್ತಡ ಏನು ಇಲ್ದಿರ, ಕೆಲಸದಿಂದ ಆಗ್ಲಿ ಒತ್ತಡ ಇಲ್ದಿರ, ಹಣಕಾಸಿನ ಸಮಸ್ಯೆನ ಇಲ್ದಿರ, ನೆಮ್ಮದಿಯಾಗಿ ದೇವ್ರ ಕೃಪೆಯಿಂದ ಇರುವಾಗ್ಲೂ ಕೂಡ ಭಾನುವಾರ ಆರಾಧನೆ ಮಾಡಿ ಮುಗಿಸಿ ಬಂದು ಕುಟುಂಬವಾಗಿ ಸಂತೋಷವಾಗಿ ಸಮಯವನ್ನು ಕಳೆಯಿದರ ಆಗ್ಲೂ ಹೋಗಿ ನಮ್ ಸಂಪಾದನೆ ಮಾಡ್ತೀನಿ ಅಂತ ದುಡ್ಡಿನ ಆಸೆ ಮೇಲೆ ಹೋಗಿ ಸಂಪಾದನೆ ಮಾಡಿದ್ರೆ ಅದು ಪಾಪ. ನಾವು ದುಡ್ಡನ್ನು ಅಧಿಕವಾಗಿ ಪ್ರೀತಿ ಮಾಡಿದವರಾಗ್ತೀವಿ, ಅದು ದೇವ್ರಿಗೆ ಇಷ್ಟ ಆಗೋದಿಲ್ಲ. ಅಂತದ್ರಿಂದ ನಾವು ಹೊರ ಬರಬೇಕು. ದುಡ್ಡಿನ ಆಸೆಯಿಂದ ಹೋದ್ರೆ ಸಂಪಾದನೆ ಆಗ್ಲಿ ಬಿಡು ಅನ್ನೋಂತ ಒಂದು ಯೋಚನೆಯಿಂದ ಏನ್ ಮಾಡಬಾರದು. ಅದನ್ನ ಬಿಟ್ಟು ಕುಟುಂಬವಾಗಿ ದೇವರೇ ನೀವು ಮಾಡಿರುವಂತ ಎಲ್ಲಾ ಉಪಕಾರಗಳಿಗಾಗಿ ನಿಮಗೆ ಸ್ತೋತ್ರ ಅಂತ ಮನೆಯಲ್ಲಿ ಸಂತೋಷವಾಗಿ ದೇವರಲ್ಲಿ ನಾವಿರಬೇಕು. ಮತ್ತೆ ಇನ್ನೂ ಕೆಲವರು ಎಂತ ಕೆಲಸಗಳಲ್ಲಿ ಸೇರ್ಕೊಂಡಿರ್ತಾರೆ ಅಂತಂದ್ರೆ ಅವರಿಗೆ ಭಾನುವಾರದ ರಜನೆ ಸಿಗೋದಿಲ್ಲ. ಇವರಿಗೆ ಆರಾಧನೆಗೆ ಹೋಗ್ಬೇಕಂತ ಇಷ್ಟ ಇರುತ್ತೆ, ಭಾನುವಾರ ಕೆಲಸ ಮಾಡ್ಬೇಕಂತ ಇಷ್ಟ ಇರೋದಿಲ್ಲ. ಆದ್ರೆ ಇವರು ಸೇರ್ಕೊಂಡಿರುವಂತ ಕೆಲಸಗಳಲ್ಲಿ ಇವರಿಗೆ ಭಾನುವಾರ ರಜೆ ಕೊಡೋದಿಲ್ಲ. ಇಲ್ಲಾಂದ್ರೆ ಅರ್ಧ ದಿವಸ ರಜೆ ಕೊಡ್ತಾರೆ, ಅರ್ಧ ದಿವಸ ರಜೆ ಕೊಡೋದಿಲ್ಲ. ಸಭೆ ಅರ್ಧ ಮುಗಿಸ್ಕೊಂಡು ಹೋಗಿ ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ಪರಿಸ್ಥಿತಿ ಇರುತ್ತೆ. ಅವಾಗ ಅಂತ ಒಂದ್ ವೇಳೆ ಅಂತ ಕೆಲಸಗಳಲ್ಲಿ ಸೇರ್ಕೊಂಡಿದ್ರೆ ಅಂತ ಕೆಲಸಗಳನ್ನು ಬಿಟ್ಟು ಭಾನುವಾರ ಪೂರ್ತಿ ನಮ್ಗೆ ರಜೆ ಸಿಗುವಂತ ಯಾವ್ದಾದ್ರು ಬೇರೆ ಒಳ್ಳೆ ಕೆಲಸಗಳನ್ನ ನೋಡಿಕೊಳ್ಳೋದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಕೆಲವೊಂದು ಕೆಲಸಗಳಲ್ಲಿ ಭಾನುವಾರ ರಜೆನೇ ಇಲ್ಲ. ಅಂತ ಕೆಲಸಗಳಿಗೆ ಹೋಗಿ ಭಾನುವಾರ ಸಭೆಯಾಗಿ ಕೂಡಿ ಬಂದು ದೇವರನ್ನ ಆರಾಧನೆ ಮಾಡಿದರ ಬಲವಂತವಾಗಿ ಹೋಗಿ ಕೆಲಸವನ್ನು ಮಾಡಿ ಜೀವಿಸಿ ಏನ್ ಪ್ರಯೋಜನ? ದೇವರೇ ಇಲ್ದರ ಹೋಗಿ ಕೆಲಸ ಮಾಡಿ ಬದುಕೋದಂತ ಏನ್ ಪ್ರಯೋಜನ? ಅಂತ ಕೆಲಸನ ಖಂಡಿತವಾಗ್ಲೂ ಬಿಟ್ಟು ಬಿಡಬೇಕು. ಸಭೆಯಾಗಿ ನಾವು ಕೂಡಿ ಬಂದು ದೇವರನ್ನ ಆರಾಧನೆ ಮಾಡಲೇಬೇಕು. ದೇವರ ವಾಕ್ಯ ಹೇಳುತ್ತೆ, ಕೆಲವರು ಸಭೆಯಾಗಿ ಕೂಡಿ ಬಂದಿರುವುದನ್ನ ಬಿಟ್ಟಿರುವ ಪ್ರಕಾರ ನಾವು ಬಿಡದೆ ಇರೋಣ ಅಂತ ಹೇಳಿ. ಆದ್ರಿಂದ ಭಾನುವಾರ ರಜೆ ಇಲ್ಲ, ಸಭೆಗೆ ಹೋಗೋದಕ್ಕೆ ಆಗೋದಿಲ್ಲ ಅಂತ ಕೆಲಸದಲ್ಲಿ ಇದ್ದೀವಿ ಅಂತಂದ್ರೆ ಅವುಗಳನ್ನ ಬಿಟ್ಟು ಹೊರ ಬರಬೇಕು. ಭಾನುವಾರ ರಜೆ ಸಿಗುವಂತ ಬೇರೆ ಕೆಲಸಗಳನ್ನ ನಾವು ನೋಡ್ಕೊಳ್ಬೇಕು. ಇಲ್ಲ ಭಾನುವಾರ ಸಭೆ ಆರಾಧನೆಗೆ ಹೋಗೋದಕ್ಕೆ ಅವಕಾಶ ಇದೆ, ಅದಾಗಿದ ತಕ್ಷಣ ಮತ್ತೆ ಕೆಲಸಕ್ಕೆ ಹೋಗ್ಬೇಕು ಅಂತ ಕೆಲಸಗಳಲ್ಲಿ ಇದೀವಿ ಅಂತಂದ್ರೆ ಅಂತ ಕೆಲಸಗಳನ್ನು ಬಿಟ್ಟು ಭಾನುವಾರ ಪೂರ್ತಿ ರಜೆ ಸಿಕ್ಕಿ ಕುಟುಂಬವಾಗಿ ನಾವು ಸಮಯವನ್ನು ಕಳೆಯುವುದಕ್ಕೆ ಅವಕಾಶ ಆಗುವಂತ ಯಾವ್ದಾದ್ರು ಒಂದು ಬೇರೆ ಕೆಲಸಗಳನ್ನ ನೋಡಿಕೊಳ್ಳುವಂತದ್ದು ಉತ್ತಮ.